ಹಲೋ ವ್ಯೂಯರ್ಸ್, ಎಲ್ಲರೂ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಆಲಸ್ಯ ಮಾಡದೆ ಮಾಡ್ತಾ ಇದ್ದೀರಾ ಹಾಗೂ ಯೂನಿವರ್ಸಿಂದ ಬಂದಂತಹ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು. ಮತ್ತು ನನ್ನ ಇಷ್ಟ ದೇವರ ಹತ್ರ ನಿಮಗೆಲ್ಲ ಬ್ಲೆಸ್ಸಿಂಗ್ ಸಿಗಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಬನ್ನಿ, ಇವತ್ತು ವಿಘ್ನೇಶ್ವರ ಸ್ವಾಮಿಯ ಸಂದೇಶವನ್ನು ಇವತ್ತು ತಗೊಳ್ಳೋಣ. ಏನು ಹೇಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ಕಿಂಗ್ ಆಫ್ ಸೋರ್ಡ್ಸ್. ಇಲ್ಲಿ ನೀವು ಎಮೋಷನಲಿ ತುಂಬ ಬ್ಲ್ಯಾಕೇಜಸ್ ಆಗಿದೆ, ತುಂಬ ನೋವು ಪಡ್ತಾ ಇದ್ದೀರಾ, ಮತ್ತು ನಿಮ್ಗೆ ಅವಮಾನ ಆಗ್ತಾಯಿದೆ. ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ನಿಮಗೆ. ಅಲ್ಲದೆ ನೀವು ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೀರಾ, ಸ್ವಲ್ಪದಕ್ಕೂ ಬಹಳ ಬೇಗ ಸಿಟ್ಟಾಗ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಎಲ್ಲ ಇಲ್ಲೇ ಹೊರಟೋಗ್ಬಿಡ್ತಾ ಇದೆ. ಎಮೋಷ್ನಲಿ ತುಂಬ ಬ್ಲಾಕೇಜಸ್ ಇಲ್ಲಿ ನಿಮ್ಮ ಜೀವನದಲ್ಲಿ ಕಾಣ್ತಾ ಇದೆ. ಅದು ನಿಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ಅದು ಸ್ಪ್ರೆಡ್ ಆಗ್ತಾ ಇದೆ. ಮತ್ತು ನಿಮಗೆ ಮುಂದೆ ಏನು ಮಾಡಬೇಕು ಅಂತ ದಾರಿ ಗೊತ್ತಾಗ್ತಾ ಇಲ್ಲ. ಪದೇ ಒಂದೇ ರೀತಿ ಪ್ಯಾಟ್ರನಲ್ಲಿ ಸಿಗಾಕೋತಾ ಇದ್ದೀರಾ. ಯಾವುದೋ ಒಂದು ಕೆಲಸದಿಂದ ನಿಮಗೆ ಏನೋ ಲಾಸ್ ಆಗಿರುತ್ತೆ. ನಿಮ್ಮ ಸುತ್ತ ಇರೋರು ಏನು ಹೇಳಿದ್ರು ಕೇಳಲ್ಲ, ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಮತ್ತೆ ಅದೇ ಥರ ಆಗುತ್ತೆ. ಆ ಪ್ಯಾಟ್ರನಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ನಿಮಗೆ. ಸೊ ಇಲ್ಲೇ ಹೇಳ್ತಾ ಇದ್ದಾರೆ ವಿಘ್ನೇಶ್ವರ ಸ್ವಾಮಿ, 41 ದಿನ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ ನೀವು ಇಲ್ಲಿ ಪಠನೆ ಮಾಡಿ. ಈ ಒಂದು ಎನರ್ಜಿಯಿಂದ ವಿಘ್ನೇಶ್ವರ ಸ್ವಾಮಿ ನಿಮ್ಮನ್ನು ಹೊರಗಡೆ ತರ್ತಾರೆ. ನೀವು ಒಳ್ಳೆ ವ್ಯಕ್ತಿನ ಈ ಹಿಂದೆ, ಆದರೆ ಈಗ ಎಮೋಷ್ನಲಿ ನೀವು ಹಿಂಗೆ ಡ್ರೈನ್ ಆಗಿರೋದ್ರಿಂದ ನಿಮ್ಮ ಮುಂದೆನೇ ಒಳ್ಳೆದಿದ್ರೂ ಕೂಡ ನಿಮಗೆ ಅದು ಕಾಣಿಸ್ತಾ ಇಲ್ಲ. ಹಾರ್ಟ್ ಚಕ್ರ ಬ್ಲ್ಯಾಕ್ ಆಗಿದೆ, ಹಾಗಾಗಿ ಚಕ್ರ ಮೆಡಿಟೇಷನ್ ಬಿಡದೆ ಮಾಡಿ. ಸೊ ಚಕ್ರ ಬ್ಯಾಲೆನ್ಸ್ ಆದರೆ ಈ ನಿಮ್ಮ ಬಿಹೇವಿಯರು ಬ್ಯಾಲೆನ್ಸ್ ಆಗುತ್ತೆ. ನೀವು ಕೆಲಸ ಮಾಡೋ ಕಡೆ ಕೂಡ ನಿಮಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಯಾರು ಏನೇ ಹೇಳ್ದೋದ್ರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡದೆ ಹೋದರೂ ಕೂಡ ಅವರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಥವಾ ಮಾತಾಡ್ತಿದ್ದಾರೆ, ಈ ಥರ ಒಂದು ಇಲ್ಯೂಷನ್ಸು ನಿಮಗೆ ಬರ್ತಾಯಿದೆ. ಈ ಥರ ಆಗಿದ್ದರಿಂದ ನೀವು ಅವ್ರ ಬಗ್ಗೆ ಕೋಪ ಮಾಡ್ಕೊಳ್ಳೋದು, ಬೈಯೋದು, ಈ ಥರ ಎಲ್ಲ ಆಗ್ತಾಯಿದೆ. ಸೊ ಬಹಳ ಬೇಗ ಎಚ್ಚೆತ್ಕೊಳ್ಳಿ. ಈ ಒಂದು ಎನರ್ಜಿಯಿಂದ ಬೇಗ ಹೊರಗಡೆ ಬನ್ನಿ. ಚಕ್ರ ಮೆಡಿಟೇಷನ್ ಮಾಡಿ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ ಪ್ರತಿನಿತ್ಯ 108 ಬಾರಿ 41 ದಿನ ಹೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಚೈಲ್ಡ್ ಟ್ರಾಮಾಸ್ ತುಂಬ ಇದೆ. ನಿಮ್ಮ ಇನ್ನರ್ ಚೈಲ್ಡು ಹೀಲಿಂಗ್ ಕೇಳ್ತಾ ಇದೆ. ನೀವು ಈಗ ತುಂಬ ನಿಮ್ಮನ್ನು ಸಪ್ರೆಸ್ ಮಾಡ್ಕೋತಾ ಇದ್ದೀರಾ. ತುಂಬ ರೇಗಾಡೋದು, ಟೆನ್ಷನ್ ತೊಗೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಮ ಒಳಗಿನ ಇನ್ನರ್ ಚೈಲ್ಡು ತುಂಬ ಸಫರ್ ಆಗ್ತಾ ಇದೆ. ಮತ್ತು ಚಿಕ್ಕಂದಿನಿಂದ ಏನು ನೀವು ನಿಮ್ಮ ಮನಸ್ಸಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಥರ ಬೇಡದೇ ಇರೋವಂತಹ ಡ್ರಾಮಾಸು ಸ್ಟೋರ್ ಆಗಿಬಿಟ್ಟಿದೆ. ಹಾಗಾಗಿ ನಿಮ್ಮ ಇನ್ನರ್ ಚೈಲ್ಡನ್ನು ಹೀಲ್ ಮಾಡಬೇಕು ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಡಿಯರ್ ಇನ್ನರ್ ಚೈಲ್ಡ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. 999 ಪೋರ್ಟಲ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಈ 999 ಪೋರ್ಟಲ್ಲು ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ, ನಮ್ಮಲ್ಲಿರೋವಂತಹ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಲಿಕ್ಕೆ, ಹೀಲ್ ಮಾಡಲಿಕ್ಕೆ, ಅದು ನಮ್ಮ ಜೀವನದ ಯಾವುದೇ ಭಾಗ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಮನಿ ಏರಿಯಾ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಜಾಬು, ಇದರಲ್ಲಿ ಯಾವುದು ಅಷ್ಟು ನೀವು ಅಂದ್ಕೊಂಡಂಗೆ ಆಗ್ತಾಯಿಲ್ಲ ಈ ಥರ. ಮತ್ತು ನಿಮ್ಮ ಸಂಬಂಧದಲ್ಲಿ ಈ ಥರ ಏನೇ ಇದ್ದರೂ ಕೂಡ
ರಿಲೀಸ್ ಮಾಡಲಿಕ್ಕೆ ಒಳ್ಳೆ ಸಮಯ. ಈ 999 ಪೋರ್ಟಲ್ಲು ಮತ್ತು ಈ ತಿಂಗಳಲ್ಲೇ ಇನ್ನೂ 2 ಬಾರಿ ಬರುತ್ತೆ. ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಆ ಟೈಮಲ್ಲಿ ರಿಲೀಸಿಂಗ್ ಎನರ್ಜಿ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮೊದಲೇ ಹೇಳ್ದಂಗೆ ನಿಮಗೇನು ಬರ್ತಾಯಿದೆ ನೆಗೆಟಿವ್ ಥಾಟ್ಸು ಅದನ್ನೆಲ್ಲ ಬರೆದ್ಬಿಟ್ಟು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹರಿದ್ಬಿಟ್ಟು ಎಸ್ಬಿಡಿ. ಇದರಿಂದ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಮರೀದೇನೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿ. ನನ್ನ ಚಾನಲ್ನಲ್ಲೇ ಓಪನ್ ಪ್ರೇಯರ್ ಇದೆ. ಇದಕ್ಕೋಸ್ಕರನೇ ಇನ್ನರ್ ಚೈಲ್ಡ್ನ ಹೀಲ್ ಮಾಡಲಿಕ್ಕೆ. ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿರೋ ಅಂತಹ ಇನ್ನರ್ ಚೈಲ್ಡು ತುಂಬ ಭಯ ಆಗಿಬಿಟ್ಟಿರುತ್ತೆ. ಅದಕ್ಕೆ ಈಗ ಮಕ್ಕಳಿಗೆ ನಾವು ಗದರಿಸ್ಬಿಟ್ರೆ ಹೇಗೆ ಆಗುತ್ತೆ ಅಲ್ಲ, ಅದೇ ಥರ ನಿಮ್ಮ ಒಳಗಿನ ಆ ಮಗು ತುಂಬ ಸಫರ್ ಆಗ್ತಾಯಿದೆ, ತುಂಬ ಗಾಬರಿ ಆಗಿಬಿಟ್ಟಿದೆ. ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು ಅಂತ. ಸೊ ಹಾಗಾಗಿ ಇನ್ನರ್ ಚೈಲ್ಡು ಹೀಲಿಂಗನ್ನು ಖಂಡಿತ ಬಿಡದೆ ನಿಮ್ಗೆ ಎಷ್ಟು ದಿನ ಮಾಡಬೇಕು ಅನಿಸುತ್ತೆ ಮಾಡಿ. ಆಗ ನಿಮ್ಮ ಒಳಗಡೆ ಇರೋವಂತಹ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋವಂತಹ ಎಲ್ಲ ನೆಗೆಟಿವ್ ಫೀಲಿಂಗ್ಸು ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಮೇಲೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆದರೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದು ಬರೋದಕ್ಕೆ ಶುರುವಾಗುತ್ತೆ. ಹಾಗೇನು ಮತ್ತೆ ನಿಮ್ಮ ಮೆಂಟಲಿ ನೀವು ಸ್ಟೆಬಲ್ ಆಗಿಲ್ಲ, ಮೆಂಟಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತೇಳಿ ಬರ್ತಾ ಇದೆ. ಸೊ ನಮಗೇನಾದರೂ ಒಳ್ಳೆಯದಾಗಬೇಕು ಅಂತಂದರೆ ನಾವು ಪಾಸಿಟಿವ್ ಎನರ್ಜಿನಲ್ಲಿ ಇರಬೇಕು. ಅದಾಗಬೇಕು ಅಂತಂದರೆ ಫಸ್ಟು ನಾವು ಹೀಲ್ ಆಗಬೇಕು. ಹಾಗಾಗಿ ಹೀಲಿಂಗ್ ಕಡೆಗೆ ಗಮನ ಕೊಡಿ. ಕೆಲವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ತುಂಬ ರಿಚುವಲ್ಸ್ ಮಾಡ್ತಾ ಇದ್ದೀರಾ, ಆದರೆ ಅದು ಯಾವುದೂ ಆಗ್ತಾಯಿಲ್ಲ. ಯಾಕೆ ಅಂದರೆ ಒಳಗಡೆ ಇರುವಂತಹ ಆ ನೆಗೆಟಿವ್ ಏನು ಥಾಟ್ಸು ಅದನ್ನು ನೀವು ಫಸ್ಟು ರಿಲೀಸ್ ಮಾಡಬೇಕು. ನಾವು ತುಂಬ ಪೂಜೆ ಮಾಡ್ತೀವಿ, ತುಂಬ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತೀವಿ, ತುಂಬ ರಿಚುವಲ್ಸ್ ಮಾಡ್ತೀವಿ, ಆದರೆ ನಾವು ಪಾಸಿಟಿವ್ ಆಗೇ ಇಲ್ಲ. ತುಂಬ ಡೆಸ್ಪರೇಷನ್ನಲ್ಲಿರ್ತೀವಿ. ಇವತ್ತಾಗಲಿಲ್ಲ, ಇವತ್ತು ಮಾಡಿದ್ದೀನಿ, ಈಗಲೇ ಆಗಬೇಕು, ಆಗಲಿಲ್ಲ. ಅದ್ರ ಬಗ್ಗೆ ಕೋಪ ಕೂಡ ಬರ್ತಾ ಇದೆ ನಿಮಗೆ. ಸೊ ಬೇಡ, ಈ ಥರ ಎಲ್ಲ ಮಾಡಬೇಡಿ. ಸ್ವಲ್ಪ ಹೀಲ್ ಮಾಡಿ, ಸ್ವಲ್ಪ ಪಾಸ್ ಕೊಡಿ, ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿ, ಮನೆಯಲ್ಲೇ ಕೂತು ಸ್ವಲ್ಪ ಮೆಡಿಟೇಷನ್ ಮಾಡಿ. ಓಪನ್ ಪ್ರೇಯರು ನಮ್ಮನ್ನು ಹೀಲ್ ಮಾಡ್ಕೊಳ್ಲಿಕ್ಕೆ, ಫರ್ಗಿವ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ರೇಯರು. ಸೊ ಫರ್ಗಿವ್ನೆಸ್ ಮೋಡಕ್ಕೆ ಬನ್ನಿ. ಅದು ನಮ್ಮನ್ನು ನಾವೇ ಫಸ್ಟ್ ಕ್ಷಮಿಸ್ಕೊಳ್ಬೇಕು. ಆಮೇಲೆ ಬೇರೆಯವ್ರನ್ನ ನಾವೇ ನಮ್ಮನ್ನು ಕ್ಷಮಿಸ್ಕೊಳ್ದೆ ವಿಕ್ಟಿಮ್ ಮೋಡಲ್ಲಿದ್ದರೆ ಖಂಡಿತ ಯಾವುದೂ ಕೂಡ ಆಗಲ್ಲ. ಹಾಗಾಗಿ ಪ್ಲೀಸ್, ಸೊ ನಿಮ್ಮ ಸೆಲ್ಫ್ ಲವ್ ಬನ್ನಿ. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ನನಗೆ ಹೆಂಗೆ ಆಗ್ತಾಯಿದೆ, ಸರಿ ಇಲ್ಲ, ನಾನು ಯಾಕೆ ಆಗ್ತಾಯಿದೆ, ಈ ಥರ ಒಂದು ಮೋಡಲ್ಲಿದ್ದೀರಾ, ನನಗೆ ಯಾವುದೂ ಒಳ್ಳೆಯದಾಗಲ್ಲ. ಸೊ ಖಂಡಿತ ಈ ಥರ ನೆಗೆಟಿವ್ ವರ್ಡ್ಸ್ನ ಹೇಳಲೇಬೇಡಿ. ಗ್ರ್ಯಾಟಿಟ್ಯೂಡ್ ಜಾಸ್ತಿ ಕೊಡೋದಕ್ಕೆ ಶುರು ಮಾಡಿ. ಈಗ ಯಾವುದೋ ಕೆಲಸ ಆಗ್ತಾಯಿಲ್ಲ ನಿಮಗೆ, ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೆ ಥ್ಯಾಂಕ್ಸ್ ಕೊಡಿ. ಅದರಿಂದ ನೀವೇನೋ ಕಲಿಯೋದಿರುತ್ತೆ. ಆಗ ಏನಾಗುತ್ತೆ, ಅದು ಇರೋವಂತಹ ನೆಗೆಟಿವ್ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಏನೋ ಕಲಿಯೋದಿರುತ್ತೆ. ಅಥವಾ ನಿಮಗೆ ಈ ಕೆಲಸ ಆಗ್ತಿಲ್ಲ ಅಂದರೆ ಅದರಿಂದ ನಿಮಗೆ ಮುಂದಕ್ಕೆ ಏನೋ ಕೆಟ್ಟದಾಗ್ತಾ ಇರುತ್ತೆ. ಅದರಿಂದ ಏನಾಗ್ತಾಯಿದೆ, ಅದರಿಂದ ನಿಮ್ಮನ್ನು ದೇವರು ದೂರ ಇಡ್ತಾ ಇರ್ತಾರೆ. ಅದಕ್ಕೆ ಹೋಗಿ ಅಲ್ಲಿ ಏನೋ ಕೆಟ್ಟದ್ದಾಗಿ ಅದರಿಂದ ಏನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದನ್ನು ಇಲ್ಲಿ ತಡಿತಾ ಇದ್ದಾರೆ. ಹಾಗಾಗಿ ಅದು ಡಿಲೇ ಆಗ್ತಾಯಿದೆ. ಅದರ ಹಿಂದೆ ಈ ಒಂದು ನಿಮ್ಗೆ ಆಗ್ತಾಯಿಲ್ಲ ಕೆಲಸಗಳು ಅನ್ನೋದರ ಹಿಂದೆ ಕೆಲವೊಂದು ಒಳ್ಳೆಯ ಉದ್ದೇಶಗಳಿದೆ, ಆದರೆ ನಿಮಗೆ ಅದು ತೋರಿಸ್ತಾ ಇಲ್ಲ. ಸೊ ನಿಮ್ಮ ಇಷ್ಟ ದೇವರು, ನಿಮ್ಮ ಏನು ಗಾರ್ಡಿಯನ್ ಏಂಜಲ್ಸು, ಸ್ಪಿರಿಟ್ ಗೈಡ್ಸು ನಿಮ್ಮನ್ನು ಕಾಪಾಡ್ತಿದ್ದಾರೆ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಆದರೆ ಮುಂದೆ ಗೊತ್ತಾಗುತ್ತೆ. ಸೊ ಈಗ ನಾನೇನಾದರೂ ಕೆಲಸ ಮಾಡಿದರೆ ಇಲ್ಲಿ ನನಗೆ ಈ ಒಂದು ನಾನೇನು ಅಂದ್ಕೊಂಡಿದ್ದೆ ಅದಾಗಿದ್ದರೆ ನನಗೆ ಖಂಡಿತ ಮುಂದಕ್ಕೆ ಕಷ್ಟ ಆಗ್ತಾಯಿತ್ತು. ಕಾಪಾಡ್ದೆಯಪ್ಪ ದೇವರೇ ಅಂತ ನೀವೇ ಮುಂದಕ್ಕೆ ನಿಮ್ಮ ದೇವರಿಗೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಥ್ಯಾಂಕ್ಸ್ ಹೇಳ್ತೀರಾ. ಸೊ ಈಗ ಅದು ಡಿಸ್ಗೈಸಲ್ಲಿದೆ, ಅದೇನಾಗ್ತಾಯಿದೆ ಆ ಕಾನ್ಸಿಕ್ವೆನ್ಸಸ್. ಸೊ ನಿಮ್ಮನ್ನು ಕಾಪಾಡ್ತಿದ್ದಾರೆ. ಹಾಗಾಗಿ ಡೆಸ್ಪರೇಟ್ ಆಗಬೇಡಿ. ವಿಘ್ನೇಶ್ವರ ಸ್ವಾಮಿಗೆ ಮೊರೆ ಹೋಗಿ ನನಗೇನು ಒಳ್ಳೆಯದು, ನನ್ನ ಹೈಯೆಸ್ಟ್ ಬೆಸ್ಟ್ಗೆ ಏನು ಒಳ್ಳೆಯದು ಅದೇ ಆಗಲಿ ಅಂತ ಕೇಳ್ಕೊಳ್ಳಿ.
ಆಗ ಏನಾಗುತ್ತೆ, ತಡವಾಗಿ ಆದರೂ ಕೂಡ ನಿಮಗೆ ನಿಮ್ಮ ಕೆಲಸಗಳಾಗೋದಕ್ಕೆ ಶುರುವಾಗುತ್ತೆ. ಈಗ ನೀವು ಅಂದ್ಕೊಂಡ ತಕ್ಷಣ ಆಗಿ ಮುಂದಕ್ಕೆ ಅದು ತುಂಬ ಕೆಟ್ಟದಾಗತ್ತೆ ಅಂತ ಆದರೆ ಯಾಕೆ ಬೇಕು ನಮಗೆ? ಸೊ ಡೆಸ್ಪರೇಟ್ ಆಗಬೇಡಿ, ದೇವ್ರು ನಿಮ್ಮ ಜೊತೆ ಇದ್ದಾರೆ. ಅದಕ್ಕಿಂತ ಬಿಗ್ ಬ್ಲೆಸ್ಸಿಂಗ್ಸ್ ಏನು ಬೇಕು? ಅವ್ರಿಗೆ ಗೊತ್ತು ನಿಮಗೇನು ಒಳ್ಳೆಯದು, ಏನು ಕೊಡಬೇಕು ಅಂತ. ಹಾಗಾಗಿ ಅವರ ಮೊರೆ ಹೋಗಿ. ಮೋದಕವನ್ನು ಗಣಪತಿ ದೇವರಿಗೆ ಸಾಧ್ಯ ಆದರೆ ಅರ್ಪಿಸಿ. ಅದಾಗಲಿಲ್ಲ ಅಂದರೆ ಯಾವುದಾದ್ರೂ ಹಳದಿ ಬಣ್ಣದ ಸ್ವೀಟನ್ನು, ಲಡ್ಡುನೋ ಈ ಥರ ಎಷ್ಟು ಒಂದೇ ಸಹ ಆಗಲಿ ದೇವರಿಗೆ ಅರ್ಪಿಸ್ತಾ ಬನ್ನಿ. ಅದನ್ನು ನೀವು ಸೇವಿಸಿ. ಇದರಿಂದ ಏನಾಗುತ್ತೆ, ಅವರ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ಸಂಕಷ್ಟಹರ ಚತುರ್ಥಿ, ಇಲ್ಲಿ ನನಗೆ ಆ ಪದ ಕೇಳಿಸ್ತಾ ಇದೆ. ಸೊ ಸಂಕಲ್ಪ ಮಾಡಿಕೊಂಡು ತಿಂಗಳಿಗೆ ಒಂದು ದಿನ ಬರೋ ಅಂಥ ಸಂಕಷ್ಟಹರ ಚತುರ್ಥಿಯನ್ನು ಭಕ್ತಿಯಿಂದ ಮಾಡ್ತಾ ಬನ್ನಿ. ನನ್ನ ಸಂಕಲ್ಪ ಮಾಡ್ಕೊಳ್ಳಿ, ನನ್ನ ಜೀವನದಲ್ಲಿರೋಂಥ ಎಲ್ಲ ವಿಘ್ನಗಳನ್ನು ನೀವು ಏನು ಮಾಡಿ ರಿಲೀಸ್ ಮಾಡಿ ನನ್ನ ಕೈ ಹಿಡಿದು ನಡೆಸಿ ಅಂತ ಹೇಳಿ. ಸೊ ಇದು ನಿಮಗೆ ಒಳ್ಳೆಯದಾಗುತ್ತೆ. ಸೊ ಏನು ಗೈಡೆನ್ಸ್ ಬಂದಿದೆ ಅದನ್ನು ಇಲ್ಲಿ ನೀವು ಫಾಲೋ ಮಾಡಿ. ಖಂಡಿತ ನೀವೇನು ಕನಸು ಕಾಣ್ತಾ ಇದ್ದೀರಾ ಅದು ನಿಮಗೆ ಬರುತ್ತೆ. ನೀವೇನೇನು ಮಾಡಬೇಕು ಅಂತಿದ್ದೀರಾ ಅದೆಲ್ಲ ಕೂಡ ಆಗುತ್ತೆ. ಅದೆಲ್ಲ ವಿಘ್ನೇಶ್ವರ ಸ್ವಾಮಿ ನೆರವೇರಿಸ್ತಾರೆ. ನೀವು ಖುಷಿಯಿಂದ ಕುಣಿದಾಡ್ತೀರ. ಎಷ್ಟು ಈಗ ಸಫರ್ ಆಗ್ತಾ ಇದ್ದೀರಾ ಅದು 2 ಪಟ್ಟು ಆಶೀರ್ವಾದ ನಿಮಗೆ ಸಿಗ್ತಾಯಿದೆ. ಅದು 2 ಪಟ್ಟು ನೀವೇನು ಕೇಳ್ತಾ ಇದ್ದೀರಾ ಅದು ನಿಮ್ಮ ಹತ್ರಕ್ಕೆ ಬರುತ್ತೆ. ಖಂಡಿತ ನೀವು ಅವಾಗ ಕುಣಿದಾಡ್ತೀರ. ಅದು ನನಗೆ ಕಾಣಿಸ್ತಾ ಇದೆ. ಆದರೆ 5Dನಲ್ಲಿ ಇದಾಗಲೇ ನೀವೇನು ಅಂದ್ಕೊಂಡಿದ್ದೀರ ಅದು ಆಗಿದೆ. ಅದು 3 ಡೈಮೆನ್ಷನಿಗೆ ಬರೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ನಂಬಿಕೆ ಕಳ್ಕೊಬೇಡಿ. ಮತ್ತು ಇದು ನಿಮ್ಮ ಟೆಸ್ಟು. ನೀವೆಷ್ಟು ದೇವರನ್ನು ನಂಬ್ತೀರಾ, ಈ ಒಂದು ನೆಗೆಟಿವ್ ಟೈಮಲ್ಲೂ ಕೂಡ ದೇವ್ರ ಬಗ್ಗೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅನ್ನೋ ಅಂತಹ ಒಂದು ಟೆಸ್ಟು. ಇದನ್ನು ಖಂಡಿತ ಫೇಲ್ ಆಗಬೇಡಿ. ನಿಮ್ಮ ನಂಬಿಕೆನೇ ದೊಡ್ಡದು ಅಂತ ಹೇಳಿ ತೋರಿಸ್ಕೊಡಿ. ಆಮೇಲೆ ನೋಡಿ ನಿಮಗೆ ದೇವ್ರು ಕೊಟ್ಟರೆ ಹೆಂಗೆ ಕೊಡ್ತಾರೆ ಹೇಳಿ. ಅದನ್ನು ನೀವು ರಿಸೀವ್ ಮಾಡ್ಕೊಳಕ್ಕೆ ಸಾಕಾಯಿತು ಅನ್ನೋ ಹಾಗೆ ಕೊಡ್ತಾರೆ. ಚಪ್ಪಡ್ ಮಾರ್ಕೆ ಅಂತ ಹೇಳ್ತಾರಲ್ಲ ಹಿಂದಿಲಿ, ಹಾಗೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಆಗಿರಿ. ಈ ಒಂದು ಟೆಸ್ಟನ್ನು ನೀವು ಪಾಸ್ ಮಾಡಿ ಈ ಒಂದು ಸಮಯವನ್ನು ದೇವರ ನಾಮಜಪ, ಮೆಡಿಟೇಷನ್ನು ಥರ ಮಾಡೋದಕ್ಕೆ ಶುರು ಮಾಡಿ. ಮತ್ತು ಡೆಸ್ಪರೇಟ್ ಆಗಿಬಿಡಿ. ನೀವೇನೋ ರಿಚುವಲ್ಸ್ ಮಾಡಿದ್ದೀರಾ ಅದನ್ನು ಮರ್ತುಬಿಡಿ, ಯಾವ ವಿಷಯಕ್ಕೆ ಮಾಡಿದ್ದೀರಾ ಅಂತ. ಆಗ ಅದು ಫಾಸ್ಟಾಗಿ ನಿಮ್ಮ ಹತ್ರಕ್ಕೆ ಬರುತ್ತೆ. ನೀವು ಅದನ್ನು ನೆನ್ಪಿಟ್ಕೊಂಡು ಆಗಲಿಲ್ಲ ಅಂತ ಅಂದರೆ ಅದು ಇನ್ನೂ ನಿಧಾನ ಆಗ್ತಾ ಹೋಗುತ್ತೆ. ಸೊ ಚಕ್ರ ಮೆಡಿಟೇಷನ್ ಅಂತೂ ಮಾಡಲೇಬೇಕು ನೀವಿಲ್ಲಿ. ಚಕ್ರ ಮೆಡಿಟೇಷನ್ ಮಾಡಿ ವಿಘ್ನೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ. ಸೊ ನಿಮ್ಮ ಲೈಫು ಆ್ಯಸ್ ಯೂಶ್ವಲ್ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಸೆಲೆಬ್ರೇಷನಿಗೆ ಬರ್ತೀರಾ. ಇನ್ನು 10 ವಾರ, ಇನ್ನೂ ಕೆಲವರು ಫಾಸ್ಟಾಗಿ ಆಗ್ತಾಯಿದೆ 10 ದಿನ. ಸೊ ತುಂಬ ಡೆಸ್ಪರೇಟ್ ಆಗಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಏನು ಬ್ರೋಕನ್ ಫ್ಯಾಮಿಲಿ ಇತ್ತು, ನಿಮ್ಮ ಮಧ್ಯೆ ವೈಮನಸ್ಸಿತ್ತು, ಹಣಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇತ್ತು, ನಿಮ್ಮ ಮನೆ ಒಳಗಡೆ ನೀವೇ ಅಪರಿಚಿತರ ಏನು ಇದ್ರಿ, ಅದಕ್ಕೆಲ್ಲ ದಿ ಎಂಡ್ ಆಗುತ್ತೆ. ಹೊಸ ಜೀವನ, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನು ನ್ಯೂ ಬಿಗಿನಿಂಗ್ಗೆ ನೀವೇ ಏನು ಅಡೆತಡೆ ಮಾಡಿಕೊಂಡು ನೀವೇ ಆಬ್ಸ್ಟಕಲ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಆದರೆ ವಿಘ್ನೇಶ್ವರ ಸ್ವಾಮಿಯ ಕೃಪೆಯಿಂದ ಹೇಳಿದಂತಹ ಗೈಡೆನ್ಸ್ ಖಂಡಿತ ಫಾಲೋ ಮಾಡಿ. ಇದಾದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಜೀವನ ಮತ್ತೆ ಶುರುವಾಗುತ್ತೆ. ನಿಮ್ಮ ಫ್ಯಾಮಿಲಿ ಲವ್ ಲೈಫ್ ತುಂಬ ಚೆನ್ನಾಗಾಗುತ್ತೆ. ಸೆಲೆಬ್ರೇಷನ್ ಮಾಡೋಕ್ಕೆ ಬರ್ತೀರಿ. ಹಣಕಾಸಿನ ವಿಷಯದಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗ್ತಾಯಿದೆ. ಏನೇ ಆದರೂ ಕೂಡ, ಏನೇ ಪರೀಕ್ಷೆ ಆದರೂ ಕೂಡ ದೇವರಿಂದ ಕೊನೆಗೆ ನಮಗೆ ದೇವರು ಒಳ್ಳೆಯದೇ ಮಾಡ್ತಾರೆ. ಸೊ ಅದಕ್ಕೆ ಇವತ್ತಿನ ರೀಡಿಂಗ್ ಸಾಕ್ಷಿ. ಸ್ಟಾರ್ಟಿಂಗಲ್ಲಿ ನೋಡಿ ನಿಮ್ಗೆ ಏನಿಲ್ಲ ನೆಗೆಟಿವ್ ರೀಡಿಂಗ್ ಬಂತು. ಸೊ ಇಲ್ಲಿ ಕೊನೆಯಲ್ಲಿ ಅದೆಲ್ಲ ಎಂಡಾಗಿ ನ್ಯೂ ಬಿಗಿನಿಂಗು 10 ಇದು ಒಂದು ಓಲ್ಡ್ ಪ್ಯಾಟ್ರ್ನ್ ಕ್ಲೋಸ್ ಆಗಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋವಂತಹ ಒಂದು
ಸೂಚನೆ. ಇದು ಕಂಪ್ಲೀಷನ್ ಆಗಿ ಹೊಸ ಜೀವನ ಶುರುವಾಗ್ತಾ ಇದೆ, ಹೊಸ ಪ್ರಾಜೆಕ್ಟ್ ಬರುತ್ತೆ, ಹೊಸ ಕೆಲಸ ಅಥವಾ ಇರೋ ಕೆಲಸದಲ್ಲೇ ಒಂದು ಹೊಸತನ. ಸೊ ಮನೆ ಕಟ್ಬೋದು ನೀವು. ಸೊ ಹೊರಗಡೆ ಪ್ರವಾಸಕ್ಕೆ ಹೋಗುವಂಥ ಒಂದು ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಡೆಸ್ಪರೇಟ್ ಆಗಬೇಡಿ, ಖಂಡಿತ ಇಲ್ಲ, ಒಳ್ಳೆಯದೇ ಆಗುತ್ತೆ. ಬ್ಯಾಕ್ ಆಫ್ ದ ಡೆಕ್ಕಲ್ಲೂ ಕೂಡ 6 ಆಫ್ ಸ್ವೋರ್ಡ್ಸ್ ಇದೆ. ಸೊ ತುಂಬ ಕಷ್ಟಪಡ್ತಾ ಇದ್ದೀರಾ, ತುಂಬ ನೋವಲ್ಲಿದ್ದೀರಾ, ಯಾರಿಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತ ಯಾರ ಹತ್ರನೂ ಹೇಳ್ಕೋಬೇಡಿ. ನಿಮ್ಮ ದೇವರ ಹತ್ರ ಮುಂದೆ ಕೂತು ಅಳಕ್ಕೂ ಹೋಗಬೇಡಿ. ಅದರ ಬದಲಿಗೆ ನಾಮ ಜಪವನ್ನು ಮಾಡಿ. ದೇವರಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಹಾಗಾಗಿ ಅದನ್ನು ಕೊಟ್ಟವ್ರಿಗೆ ಅದರಿಂದ ಮುಕ್ತಿ ಕೊಡೋದು ಅವ್ರಿಗೆ ಗೊತ್ತು. ಸೊ ಅದರಲ್ಲಿ ನಂಬಿಕೆ ನಮಗಿರ್ಬೇಕಷ್ಟೆ. ಮುಳ್ಳಿನ ಹಾಸಿಗೆ ಮೇಲೆ ಇದ್ದೀರಾ, ಜನರಿಂದ ನಿಮಗೆ ತೊಂದರೆ ಆಗ್ತಾಯಿದೆ. ಸೊ ಈ ಪೀರಿಯಡ್ ಹೀಗೆ ಇರಲ್ಲ, ಮುಗಿದು ಹೋಗುತ್ತೆ. ಸೊ ನೀವು ರಾಜನ ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ಗಾಬರಿ ಆಗಬೇಡಿ, ಭಯ ಪಡಬೇಡಿ. ಜೀವನದಲ್ಲಿ ಎಲ್ಲವನ್ನು ನಾವು ನೋಡಬೇಕು. ನಮ್ಮ ಪಾಸ್ಟ್ ಲೈಫ್ ಕರ್ಮಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ರಿಲೀಸ್ ಮಾಡಲೇಬೇಕು, ಇಲ್ಲಾಂದರೆ ಅದು ಮತ್ತೆ ನಮ್ಮ ಮುಂದಿನ ಜನ್ಮಕ್ಕೂ ರಿಪೀಟ್ ಆಗುತ್ತೆ. ಸೊ ಬೇಡ ಅದು. ನೀವು ಎಮೋಷನಲಿ ಸ್ಟೇಬಲ್ ಆಗ್ತಾ ಇದ್ದೀರಾ, ನಿಮ್ಮ ಜೀವನ ಬ್ಯಾಲೆನ್ಸ್ ಮೋಡಿಗೆ ಬರ್ತಾ ಇದೆ. ನಿಮ್ಮಲ್ಲೇ ಇರುವಂತಹ ಶಿವಶಕ್ತಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ನೆಕ್ಸ್ಟು ನೀವು ಫಾಸ್ಟ್ ಆ್ಯಕ್ಷನ್ ತಗೋತೀರಾ, ಸಾಧನೆ ಮಾಡೋದಕ್ಕೆ ಹೊರಡ್ತೀರಾ. ಸೊ ಹಾಗಾಗಿ ಎಲ್ಲ ಒಳ್ಳೆ ಕಾರ್ಡ್ಸೇ ಬರ್ತಾ ಇದೆ. ಬಟ್ ನೀವೇನೋ ಗೈಡೆನ್ಸ್ ಬಂದಿದೆ, ಅದನ್ನು ಫಾಲೋ ಮಾಡಿ. ಅರ್ಜೆಂಟ್ ಬೇಡ, ಆಗ್ತಾಯಿಲ್ಲ ಅಂತ ಕೋಪ ಬೇಡ. ಹಿಂದೆ ತಿರುಗಿ ನೋಡಬೇಡಿ. ಆಗೋಗಿದೆ ಅದು, ಮುಂದಕ್ಕೆ ನೋಡಿ. ನಿಮ್ಮ ಕೈಯಲ್ಲೇ ಸೋರ್ಡ್ ಇದೆ, ಅದನ್ನು ಕಟ್ ಮಾಡ್ಕೊಳ್ಳೋ ಅಂತಹ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾರೆ. ಓ ಮೈ ಗಾಡ್, ಇಲ್ಲಿ ನೋಡಿ, ಎಲ್ಲದಕ್ಕೂ ಡೆತ್, ದಿ ಎಂಡ್ ಆಗ್ತಾಯಿದೆ. ಬಟ್ ಹ್ಯಾವ್ ಪೇಷನ್ಸ್, ಹ್ಯಾವ್ ಸಮ್ ಪೇಷನ್ಸ್. ಏನು ನಿಮಗೆ ಲೆಸನ್ಸ್ ಇಲ್ಲಿ ದೇವರು ಕೊಡ್ತಾ ಇದ್ದಾರೆ, ಅದನ್ನು ಕಲೀರಿ. ಅದು ಕಲಿದೇ ಹೋದರೆ ಮತ್ತೆ 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 ಇದೇ ಪ್ಯಾಟರ್ನೇ ಬರುತ್ತೆ. ನೋಡಿ, ಏನೋ ಒಂದು ಪಾಠ ಕಲಿಬೇಕಾಗಿರುತ್ತೆ ಈ ಎಲ್ಲ ಸಿಚುವೇಷನಿಂದ. ಯಾರನ್ನು ಹತ್ತಿರ ಸೇರಿಸ್ಬೇಕು, ಯಾರನ್ನು ದೂರ ಇಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ನೀವು ಬೇರೆಯವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಗೌರವ ಕೊಡಬೇಕು, ಬಂದಂತಹ ಹಣವನ್ನು ಹೇಗೆ ಪ್ಲ್ಯಾನ್ ಮಾಡಿ ಖರ್ಚು ಮಾಡಬೇಕು. ಹಣ ಬಂದ ತಕ್ಷಣ ಚೆನ್ನಾಗಿ ಖರ್ಚು ಮಾಡಿಬಿಡ್ತೀರ, ಆಮೇಲೆ ನೆಕ್ಸ್ಟ್ ಬೇಕು ಅಂದರೆ ಸಾಲ ಆಗುತ್ತೆ, ಆ ಸಾಲ ತೀರ್ಸೋಕ್ಕಾಗಲ್ಲ. ಸೊ ಈ ಒಂದು ಪ್ಯಾಟರ್ನಲ್ಲಿ ಮತ್ತೆ 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 ಹೋಗಿ ಸಿಗಾಕೋತಾ ಇದ್ದೀರಾ. ನೋಡಿ, ಅಲ್ಲೇನು ಪಾಠ ಕಲಿಬೇಕು ನೀವು. ಬಂದಂಥ ಹಣವನ್ನು ಬಂದ ತಕ್ಷಣ ಖರ್ಚು ಮಾಡಿಬಿಡಿ, ಯೋಚನೆ ಮಾಡಿ. ಇಡೀ ಲಕ್ಷ್ಮೀ ತಾಯಿ ಬಂದ ತಕ್ಷಣ ಹಾಗೆ ಬೇರೆಯವ್ರಿಗೆ ಅಥವಾ ಹೊರಗಡೆ ಹಂಗೆ ಕಳಿಸ್ಲೂಬಾರ್ದು. ಈಗ ಬಂದ ನೆಂಟ್ರನ್ನ ತಕ್ಷಣ ಹೊರಗಡೆ ಕಳಿಸ್ಬಿಡ್ತೀವ, ಇಲ್ಲ, ಅವ್ರನ್ನ ನಮ್ಮ ಹತ್ರ ಇಟ್ಕೊಳ್ಳಿ. ಆ ಪಾಸಿಟಿವ್ ಎನರ್ಜಿ ಫೀಲ್ ಮಾಡಿ, ಪ್ಲ್ಯಾನ್ ಮಾಡಿ. ಏನೇನಕ್ಕೆ ತುಂಬ ಎಸೆನ್ಷಿಯಲ್ ಇರುತ್ತೆ ಅದನ್ನು ಲಿಸ್ಟ್ ಮಾಡಿ. ಬೇರೆ ಯಾರಿಗೋ ಕೊಡೋ ಅಂಥ ಹಣವನ್ನು ನೀವು ಇಟ್ಕೊಂಡು ಖರ್ಚು ಮಾಡಿ ಅವ್ರಿಗೆ ಕೊಡದೆ ಹೋದರೆ ಅದು ತುಂಬ ಕೆಟ್ಟ ಕರ್ಮ. ಸೊ ಇದು ಈ ಜನ್ಮ ಅಲ್ಲ, ಮುಂದಿನ ಜನ್ಮಕ್ಕೂ ಬಿಡೋಲ್ಲ. ಸೊ ಹಾಗಾಗಿ ಆ ಒಂದು ಋಣ ಇಟ್ಕೋಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಪ್ಲ್ಯಾನ್ ಮಾಡಿ ನಿಮಗೆ ಖರ್ಚು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ, ಏನೂ ತೊಂದರೆ ಇಲ್ಲ. ಅದೆಲ್ಲ ಮುಂದೆ ಆಗುತ್ತೆ. ಆದರೆ ಕೊಡೋ ಅಂತಹ ಹಣವನ್ನು ಕೊಟ್ಟುಬಿಡಿ, ಮತ್ತು ಅದರಲ್ಲಿ ಆ ಋಣವನ್ನು ನೀವು ಇಟ್ಕೋಬೇಡಿ. ಸೊ ನಿಮ್ಗೆ ಕೊಡೋಕ್ಕಾಗ್ತಿಲ್ಲ ಅಂತ ನೀವೀಗ ಅನ್ಕೊತಾ ಇರ್ಬೋದು. ಇಲ್ಲ, ಆಗುತ್ತೆ. ನಿಮಗೆ ಮನಸ್ಸು ಮಾಡಿದ್ರೆ ಯೂನಿವರ್ಸ್ ಖಂಡಿತ ಹೆಲ್ಪ್ ಮಾಡುತ್ತೆ. ಆದರೆ ನೀವು ಮನಸ್ಸು ಮಾಡ್ತಾಯಿಲ್ಲ. ಆ ಒಂದು ಎನರ್ಜಿ ನಂಗಿಲ್ಲಿ ಬರ್ತಾ ಇದೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಖಂಡಿತ ಫಾಲೋ ಮಾಡಿ. ಈಗೇನು ಇಷ್ಟು ದಿನ ನಿಮಗೆ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ತುಂಬ ಹೋಗಿದ್ರಿ, ಅದೆಲ್ಲ ಇಲ್ಲಿ ಡೆತ್ ಆಗ್ತಾಯಿದೆ. ನ್ಯೂ ಬಿಗಿನಿಂಗ್ ಇಲ್ಲಿ ಶುರುವಾಗ್ತಾಯಿದೆ. ಸೊ ಹೋಪ್ ಕಳ್ಕೊಳ್ಳೋದು ಬೇಡ, ಖಂಡಿತ ಒಳ್ಳೆಯದಾಗತ್ತೆ. ಸೊ ದೇವರ ಪಾದಕ್ಕೆ ಶರಣಾಗಿ. ಸೊ ಈ ವಿಡಿಯೋ ನಿಮಗೆ ಬಂದಿರೋಂತಹ ಗೈಡೆನ್ಸು ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಾಲೋ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಶಿವಾಯ ಗುರುವೇ ನಮಃ, ಶ್ರೀಮಾತ್ರೇ ನಮಃ, ಓಂ ಕ್ಲೀಂ ಕಾಳಿಕಾಯ ನಮಃ. ರಾಧೇ ರಾಧೇ.